ಸಿಟಿ ರವಿ ಬಂಧನವನ್ನ ಖಂಡಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬಿಜೆಪಿ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಅಶ್ವಥ್ ನಾರಾಯಣ್ ಛಲವಾದಿ ನೇತೃತ್ವದಲ್ಲಿ ಧರಣಿಯನ್ನ ಮಾಡಲಾಗ್ತಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬಿಜೆಪಿ ಹೋರಾಟವನ್ನ ನಡೆಸ್ತಾ ಇರುವಂತದ್ದು. ಸಿಟಿ ರವಿ ಅವರ ಬಂಧನವನ್ನ ಖಂಡಿಸಿ ಅಶ್ವಥ್ ನಾರಾಯಣ್ ಛಲವಾದಿಯವರ ನೇತೃತ್ವದಲ್ಲಿ ಧರಣಿಯನ್ನ ನಡೆಸಲಾಗಿದೆ. ಬಂಧನವನ್ನು ಮಾಡಿರುವುದನ್ನ ಕಾಂಗ್ರೆಸ್ಗೆ, ಅಂಬೇಡ್ಕರ್ ಅವರಿಗೆ ವಂಚಿಸಿದ ಕಾಂಗ್ರೆಸ್ಗೆ, ಅಂಬೇಡ್ಕರ್ ಅವರನ್ನ ಚುನಾವಣೆಗಳಲ್ಲಿ ಸೋಲಿಸಿದ ಕಾಂಗ್ರೆಸ್ಗೆ ಜೈ ಹಿಂದ್. ಈಗ ಆತ್ಮೀಯ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಏನೊಂದು ನಮ್ಮ ಹಿರಿಯ ನಾಯಕರಾಗಿರುವಂತ ಸನ್ಮಾನ್ಯ ಸಿಟಿ ರವಿ ಅವರನ್ನ ಏಕಾಏಕಿ ಬಂಧನವನ್ನು ಮಾಡಿರುವುದನ್ನ ಖಂಡಿಸಿ ಇವತ್ತೇನು ಈ ಧರಣದಲ್ಲಿ ಭಾಗವಹಿಸಿರುವಂತ ಎಲ್ಲ ನನ್ನ ಸಮಸ್ತ ಕಾರ್ಯಕರ್ತ ಬಂಧುಗಳೇ, ಏನ್ ನಿನ್ನೆ ನಡೆದಂತ ಒಂದು ಘಟನೆ ಬಹಳ ಸ್ಪಷ್ಟವಾಗಿ ಎಳೆ ಎಳೆಯಾಗಿ ಬಿಡಿಸಿ ಹೇಳಿದಂತ ನಮ್ಮ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾದಂತ ಛಲವಾದಿ ನಾರಾಯಣಸ್ವಾಮಿ ಅವರೇ ಹಾಗೂ ನಮ್ಮ ಮಾಜಿ ಸಚಿವರಾಗಿರುವಂತ ಶಾಸಕರಾಗಿರುವಂತ ಭೈರತಿ ಬಸವರಾಜ್ ಅವರೇ, ನಮ್ಮೆಲ್ಲ ಜಿಲ್ಲಾಧ್ಯಕ್ಷರು, ದಕ್ಷಿಣದ ಅಧ್ಯಕ್ಷರಾಗಿರುವಂತ ಶಾಸಕರಾಗಿರುವಂತ ರಾಮಮೂರ್ತಿ ಅವರೇ, ಕೇಂದ್ರದ ಕಾಂಗ್ರೆಸ್ಗೆ ಅವರು ಏನ್ ಹೇಳಿದ್ದಾರೆ, ಅವರ ಜೀವಿತಾವಧಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಷ್ಟು ಅನ್ಯಾಯ ಮಾಡಬೇಕು, ಎಷ್ಟು ಮೋಸ ಮಾಡಬೇಕು, ಎಷ್ಟು ವಂಚನೆ ಮಾಡಬೇಕು, ಎಷ್ಟು ನಿಂದಿಸಬೇಕು, ಎಲ್ಲವನ್ನು ಕಾಂಗ್ರೆಸ್ ಮಾಡಿದೆ. ಇದನ್ನ ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಶ್ರೀ ಅಮಿತ್ ಶಾಜಿ ಅವರು ಎಳಿ ಬಿಡಿಸಿ ಹೇಳಿದ್ದಾರೆ ಸದನಕ್ಕೆ. ಇದರಿಂದ ಕಾಂಗ್ರೆಸ್ ಮುಜುಗರಕ್ಕೆ ಒಳಗಾಗಿದೆ. ಅಪಮಾನ ಆಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗಲ್ಲ, ಈಗ ಅಪಮಾನ ಆಗಿರೋದು ಕಾಂಗ್ರೆಸ್ಗೆ. ಕಾಂಗ್ರೆಸ್ ಅಪಮಾನ ಆಗಿರೋದ್ರಿಂದ ಅವ್ರೇನ್ ಮಾಡಿದ್ದಾರೆ ಅಂತಂದ್ರೆ ಸದನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡು ಬಂದಿದ್ದಾರೆ. ಯಾಕೆ ಅಂತಂದ್ರೆ ಈಗ ಅಪಮಾನ ಆಗಿದೆಯಲ್ಲ ಅವ್ರಿಗೆ, ಅದಕ್ಕೆ ಗುರಾಣಿ ಯಾರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎದೆಯಲ್ಲಿ ಇಟ್ಕೊಂಡು ಬಂದಿದ್ದಾರೆ. ಆದ್ರೆ ಎದೆ ಒಳಗಡೆ ಅಂಬೇಡ್ಕರ್ ಇಲ್ಲ, ಎದೆ ಮುಂದುಗಡೆ ಇಟ್ಕೊಂಡಿದ್ದಾರೆ ಅಂತ ನಾವೆಲ್ಲ ಹೇಳಿದ್ವಿ. ಗಲಾಟೆ ಶುರುವಾಯ್ತು. ನಮ್ಮ ಕಡೆಯಿಂದನೂ ಸ್ಲೋಗನ್ ಹಾಕ್ತಿದ್ರು, ಆ ಕಡೆಯಿಂದನೂ ಸ್ಲೋಗನ್ಗಳು ಹಾಕ್ತಿದ್ರು. ಆಗ್ತಿರ್ಬೇಕಾದ್ರೆ ಒಬ್ಬರ ಮಾತು ಒಬ್ಬರಿಗೆ ಕೇಳಿಸ್ತಾ ಇರಲಿಲ್ಲ. ಕೊಡೋತ್ತ ಸತ್ತು ಎರಡೂ ಕಡೆಯಿಂದ. ಈ ಸಂದರ್ಭದಲ್ಲಿ ಮಾನ್ಯ ಸಭಾಪತಿಗಳು ಸದನವನ್ನ ಅಲ್ಪಕಾಲ ಮುಂದೂಡಿ ಒಳಗಡೆ ಹೋದ್ರು. ಹೋದ ನಂತರ ನಾವೆಲ್ಲ ಒಂದು ಕಡೆ ಸೇರಿ ಮಾತಾಡ್ತಿದ್ವಿ, ಅವರು ಕೂಡ ಒಂದೊಂದು ಕಡೆ ಸೇರಿ ನಿಂತು ಮಾತಾಡ್ತಿದ್ರು. 10-12 ನಿಮಿಷ ಆದ್ಮೇಲೆ ನಾವು ಅಲ್ಲೇ ಇದ್ದೀವಿ. 10-12 ನಿಮಿಷ ಆದ್ಮೇಲೆ ಒಂದು ವಾಯ್ಸ್ ಬಂತು ಆ ಕಡೆಯಿಂದ,
ಏನಂದ್ರೆ ನನ್ನನ್ನ ಅವಾಚ್ಯ ಶಬ್ದಗಳಿಂದ ಬೈದಿ ನಿಂದಿಸಿದ್ದಾರೆ ಸಿ.ಟಿ. ರವಿ ಅವರು, ಅವರಿಗೆ ಧಿಕ್ಕಾರ ಅಂದ್ಕೊಂಡು ಹೊರಟರು. ಏನಾಯ್ತು ಗೊತ್ತಾಗ್ಲಿಲ್ಲ. ಅದಾದ್ಮೇಲೆ ಸಿ.ಟಿ. ರವಿ ಅವರಲ್ಲೇ ಇದ್ರು, ನಾನು ಕರೆದು ಹೇಳಿದೆ, ನಾನೇನು ಒಂದೇ ಇಲ್ಲ. ಅದಾಯ್ತು, ಅವರು ಹೋಗಿ ಸಭಾಪತಿಗಳಿಗೆ ಕಂಪ್ಲೇಂಟ್ ಕೊಟ್ಟರು. ಅದರಲ್ಲಿ ಒಂದು ಪದ ಬಳಕೆ ಮಾಡಿದ್ರು ಅವರು. ಅದಾದ ನಂತರ ಸ್ವಲ್ಪ ಹೊತ್ತು ಹೀಗೆ ಸಮಯ ಕಳೆದೋಯ್ತು. ಇವ್ರೇನ್ ಮಾಡಿದ್ರು, ಹೊರಗಡೆ ಊಟಕ್ಕೆ ಹೋಗಿ ಬರ್ತೀನಿ ಅಂತೇಳಿ ಸಿ.ಟಿ. ರವಿ ಅವರು ಹಲವರನ್ನು ಕರೆದ್ರು, ನನ್ನನ್ನು ಕರೆದ್ರು. ಇಲ್ಲ, ನಾನು ಹೊರಗಡೆ ಬರೋದು ಸರಿಯಲ್ಲ, ನೀವು ಹೋಗಿ ಊಟ ಮಾಡಿ ಬರ್ರಿ, ನಾನು ಇಲ್ಲೇ ಊಟ ಮಾಡ್ತೀನಿ ಅಂತ ಅಲ್ಲೇ ಇದ್ದೆ. ಅವ್ರು ಹೋಗಿ ಬರುವತ್ತಿಗೆ ಪಡಸಾಲೆಯಲ್ಲಿ ಸುಮಾರು ಒಂದು 25 ಜನರು ಸೇರಿಕೊಂಡು ಅವರ ಮೇಲೆ ಅಟ್ಯಾಕ್. ಅವ್ರು ಏನ್ ಹೇಳಿದ್ದಾರೆ, ಅವರ ಜೀವಿತಾವಧಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರಿಗೆ ಎಷ್ಟು ಅನ್ಯಾಯ ಮಾಡಬೇಕು, ಎಷ್ಟು ಮೋಸ ಮಾಡಬೇಕು, ಎಷ್ಟು ವಂಚನೆ ಮಾಡಬೇಕು, ಎಷ್ಟು ನಿಂದಿಸಬೇಕು, ಎಲ್ಲವನ್ನು ಕಾಂಗ್ರೆಸ್ ಮಾಡಿದೆ. ಇದನ್ನ ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಶ್ರೀ ಅಮಿತ್ ಶಾ ಜಿ ಅವರು